ಬಿಎಂಟಿಸಿ ವಿರುದ್ಧ ಸಿಡಿದೆದ್ದ ಕನ್ನಡಪರ ಸಂಘಟನೆಗಳು ಬಸ್ ಮೇಲಿದ್ದ ಜಾಹೀರಾತು ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಎಂಟಿಸಿ ವಿರುದ್ಧ ಈಗ ಕನ್ನಡಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಬಸ್ ಮೇಲಿದ್ದ ಜಾಹೀರಾತುಗಳನ್ನ ಹರಿದು ಹಾಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಕನ್ನಡಪರ ಸಂಘಟನೆಗಳು. ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಂಘಟನೆಗಳ ಹೋರಾಟ. ದುಡ್ಡಿನ ಆಸೆಗೆ ಬಿಎಂಟಿಸಿ ನಗರದ ಸ್ವಚ್ಛತೆ ಹಾಳು ಮಾಡ್ತಾ ಇದೆ. ಬಿಎಂಟಿಸಿ ಬಸ್ಗಳ ಮೇಲೆ ತಂಬಾಕು ಉತ್ಪನ್ನ ಜಾಹೀರಾತನ್ನ ಹಾಕಲಾಗಿದೆ. ಅನಾರೋಗ್ಯ ಕಾರಣವಾಗುವ ಜಾಹೀರಾತು ಯಾಕೆ ಹಾಕಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯ ಜಾಹೀರಾತು ಯಾಕೆ ಪ್ರದರ್ಶನ ಮಾಡ್ತಾ ಇದ್ದೀರಾ? ಜನರಿಗೆ ಯಾವ ಸಂದೇಶ ಕೊಡ್ತಾ ಇದ್ದೀರಾ? ತಂಬಾಕು ತಿಂದು ಜನರ ಆರೋಗ್ಯ, ನಗರವೂ ಹಾಳಾಗತ್ತೆ. ಪ್ರಮುಖ ಬಸ್ ನಿಲ್ದಾಣಗಳು, ಮೆಟ್ರೋ ಸ್ಟೇಷನ್ಗಳು ಆಲ್ರೆಡಿ ಗಲೀಜಾಗಿದೆ. ಜಾಹೀರಾತು ಹರಿದು ಹಾಕಿ ಕನ್ನಡ ಪರ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯಕ್ಕೆ ಬಿಎಂಟಿಸಿ ವಿರುದ್ಧ ಕನ್ನಡ ಪರ ಸಂಘಟನೆಗಳು ಸಿಡಿದೆದ್ದಿದ್ದಾರೆ. ಬಸ್ ಮೇಲಿದ್ದಂತಹ ಜಾಹೀರಾತನ್ನ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ಸಂಘಟನೆಗಳು ಹೋರಾಟ ಮಾಡ್ತಾ ಇದೆ. ದುಡ್ಡಿನ ಆಸೆಗೆ ಬಿಎಂಟಿಸಿ ನಗರದ ಸ್ವಚ್ಛತೆಯನ್ನ ಹಾಳು ಮಾಡುವ ಕೆಲಸ ಮಾಡ್ತಾ ಇದೆ. ಬಿಎಂಟಿಸಿ ಬಸ್ಗಳ ಮೇಲೆ ತಂಬಾಕು ಉತ್ಪನ್ನ ಜಾಹೀರಾತನ್ನ ಹಾಕಲಾಗಿದೆ. ಅನಾರೋಗ್ಯ ಕಾರಣವಾಗುವ ಜಾಹೀರಾತನ್ನ ಯಾಕೆ ಹಾಕಿದ್ದೀರಾ? ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಾ ಇದ್ದೀರಾ? ಈ ರೀತಿಯ ಜಾಹೀರಾತು ಯಾಕೆ ನೀವು ಪ್ರದರ್ಶನವನ್ನ ಮಾಡ್ತಾ ಇದ್ದೀರಾ? ತಂಬಾಕು ತಿಂದು ಜನರ ಆರೋಗ್ಯ ಹಾಳಾಗುತ್ತೆ. ಕೇವಲ ಜನರ ಆರೋಗ್ಯ ಅಷ್ಟೇ ಹಾಳಾಗೋದಿಲ್ಲ, ನಗರದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ. ಇಷ್ಟರ ಮಟ್ಟಿಗೆ ತೊಂದರೆ ಆಗುತ್ತೆ ಅಂತಂದ್ರೆ ಈ ರೀತಿಯ ಜಾಹೀರಾತನ್ನ ಯಾವ ಕಾರಣಕ್ಕೆ ಹಾಕಿದ್ದೀರಾ ಅಂತ ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನು ಸಾರಿಗೆ ಸಚಿವರಿಗೂ ಕೂಡ ಮನವಿ ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈಗ ಏನ್ ಇಷ್ಟೆಲ್ಲ ನೀವು ಆದಾಯ ಬರ್ತಾ ಇದೆ, ಈ ಒಂದು ತಂಬಾಕು ಇಂದ ಆದಾಯವನ್ನ ಗಳಿಸಬೇಕಾ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಬಸ್ ಮೇಲಿರುವಂತಹ ಈ ಒಂದು ತಂಬಾಕು ಏನು ಆಡ್ಗಳನ್ನ ಕೊಟ್ಟಿದ್ದಾರೆ ಅದೆಲ್ಲವನ್ನು ಕೂಡ ಹರಿದು ಹಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ. ಸದ್ಯಕ್ಕೆ ಕನ್ನಡ ಪರ ಸಂಘಟನೆಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಸ್ಗಳು, ಸಾರ್ವಜನಿಕರ ಅನುಕೂಲಕ್ಕೆ ಇರುವಂತಹ ಬಸ್ಗಳ ಮೇಲೆ ಈ ರೀತಿಯ ತಂಬಾಕು ಆಡ್ಗಳನ್ನ ಕೊಟ್ಟಿದ್ದೀರಾ. ಜನರ ನಾಡಿ ಮಿಡಿತ ಅಂತ ಸಾರಿಗೆ ಬಸ್ಗಳನ್ನ ಕರಿತೀವಿ, ಅಂಥದ್ರಲ್ಲಿ ಈ ರೀತಿಯ ತಂಬಾಕು ಆಡ್ಗಳನ್ನ ಕೊಟ್ಟು ಯಾವ ಸಂದೇಶವನ್ನ ಕೊಡ್ಲಿಕ್ಕೆ ಹೊರಟಿದ್ದೀರಾ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನು ಕೂಡ ಕರವಿ ಅವರು ಮಾಡ್ತಾ ಇದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಈ ಸಾಹಿತ್ಯ ಈಗಾಗಲೇನು ಸಾರಿಗೆ ಇಲಾಖೆ ಸುಮಾರು ಹತ್ತತ್ರ 1 ವರ್ಷನೇ ಆಯಿತು ಅನಿಸುತ್ತೆ ಈ ಎಲ್ಲ ಆ್ಯಡ್ಗಳನ್ನು ಏನು ಬಿಎಂಟಿಸಿ ಬಸ್ಗಳ ಮೇಲೆ ಅಳವಡಿಕೆ ಮಾಡಿರೋದಾಗಿ. ಈ ವಿಚಾರವಾಗಿ ಈ ಹಿಂದೆಯೂ ಸಹ ಸಾರಿಗೆ ಸಚಿವರನ್ನ ಪ್ರಶ್ನೆ ಮಾಡಿದಾಗ ಅವರು ಉತ್ತರಿಸಿದ್ರು, ಸರ್ಕಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ಒಂದಷ್ಟು ಏನು ದುಡ್ಡು ಇಲ್ಲೇ ಇರೋದ್ರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ, ಸದ್ಯಕ್ಕೆ ನಾವು ಆ್ಯಡ್ಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಅದು ನಮಗೆ ಸಮಸ್ಯೆ ಇಲ್ಲ, ಸರ್ಕಾರದ ಒಮ್ಮತದಿಂದಲೇ ಈ ಆ್ಯಡನ್ನು ಅಳವಡಿಕೆ ಮಾಡಿದ್ದೀವಿ ಅನ್ನುವಂಥದ್ದನ್ನು ಸಹ ಈ ಹಿಂದೆ ಸಹ ಹೇಳಿದರು. ಈಗ ಸದ್ಯಕ್ಕೆ ಏನಂತಂದರೆ ಗಳು ಕೇವಲ ಏನು ಜಾಹೀರಾತುಗಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲವೂ ಸಹ ಆರೋಗ್ಯದ ಮೇಲೆ ಹಾನಿಕಾರಕವನ್ನುಂಟು ಮಾಡುವಂತಹದ್ದು. ಅವೆಲ್ಲವೂ ಸಹ ಜಾಹೀರಾತುಗಳನ್ನು ಬಸ್ ಮೇಲೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇರೋದ್ರಿಂದಾಗಿ ಈಗಾಗಲೇ ಏನು ಯುವಕರು ಒಂದಷ್ಟು ಜನರು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಈ ಹಿಂದೆ ಅಂದರೆ ಕಳೆದ 15 ದಿನಗಳಿಂದ ಇವತ್ತು ನಾವು ಬೆಂಗಳೂರಲ್ಲಿ ಇದನ್ನ ನೋಡಿದ್ವಿ. ಅಂದರೆ ಯುವ ಕಾರ್ಯಕರ್ತರು, ಯುವ ಸಂಘಟಕರು ಏನಿದ್ದಾರೆ ಇವರೆಲ್ಲ ಸೇರ್ಕೊಂಡು ಇವತ್ತು ಏನು ಬೆಂಗಳೂರಿನಲ್ಲಿ ಈ ಪೋಸ್ಟರ್ಗಳನ್ನು ಕಿತ್ತಾಕ್ತಾ ಇದ್ರು. ಬಟ್ ಕಳೆದ 15 ದಿನಗಳಿಂದ ರಾಜ್ಯದ ಸಾಕಷ್ಟು ಭಾಗಗಳಲ್ಲಿ ಈಗ ಆಲ್ರೆಡಿ ಮೊನ್ನೆ ನೋಡಿದ್ವಿ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇರುವಂತಹದ್ದು. ಏನು ಯುವಕರಿದ್ದಾರೆ ಗುಲ್ಬರ್ಗದಲ್ಲಿ, ಜೊತೆಗೆ ಬಿಜಾಪುರ ಹಾಗೆ ರಾಯಚೂರಲ್ಲೂ ಸಹ ಬಸ್ ಸ್ಟಾಪ್ಗಳಲ್ಲಿ ಬಸ್ ಮೇಲೆ ಇರುವಂತಹ ಜಾಹೀರಾತುವನ್ನ ತೆಗೆದು ಅಂದ್ರೆ ಧೂಮಪಾನ, ಮದ್ಯಪಾನ ಇವೆಲ್ಲವೂ ಅಂದ್ರೆ ದುಶ್ಚಟಗಳಂತ ನಾವು ಅನ್ಕೋತೀವಿ, ಆರೋಗ್ಯಕ್ಕೆ ಹಾನಿಕಾರಕ ಅಂತ ನಾವು ಅನ್ಕೋತೀವಿ. ಆದ್ರೆ ಈ ತಂಬಾಕಿನ ಅಡ್ವರ್ಟೈಸ್ಮೆಂಟ್ಗಳು ಬಸ್ ಮೇಲೆ ಹಾಕಿರೋದನ್ನ ಕಿತ್ತು ಹಾಕಿ ಜನರಿಗೆ ಒಂದು ಸಂದೇಶವನ್ನ ಕೊಡುವಂತ ಕೆಲಸವನ್ನ ಈಗಾಗಲೇ 15 ದಿನಗಳಿಂದ ಯುವಕರು ಮಾಡ್ತಾ ಇದ್ರು. ಇವತ್ತು ಮೆಜೆಸ್ಟಿಕ್ ನಲ್ಲೂ ಸಹ ಅಂಥದ್ದೇ ಕೆಲಸ ಆಗಿದೆ. ಯುವ ಕರ್ನಾಟಕ ಸಂಘಟನೆ ವತಿಯಿಂದ ಸಾಕಷ್ಟು ಯುವಕರು, ಯುವ ಕನ್ನಡಿಗರು ಬಂದು ಬಸ್ಗಳ ಮೇಲೆ ಯಾವೆಲ್ಲ ತಂಬಾಕು, ಗುಟ್ಕಾ ಜೊತೆಗೆ RMD ಅಡ್ವರ್ಟೈಸ್ಮೆಂಟ್ಗಳಿದಾವೆ ಆ ಎಲ್ಲವನ್ನ ಕಿತ್ತಾಕಿ ನಮ್ಮ ರಾಜ್ಯದ ಜನರನ್ನ ನೀವು ತಪ್ಪು ಹಾದಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ, ಸಾರಿಗೆ ಇಲಾಖೆ ಈ ತಪ್ಪು ಕೆಲಸವನ್ನ ಮಾಡ್ತಾ ಇದೆ, ನಿಮ್ಮ ದುಡ್ಡಿಗೋಸ್ಕರ ನಿಮಗೆ ಬೇಕಾಗಿರುವಂಥ ಸರ್ಕಾರಕ್ಕೆ ಬೇಕಾಗಿರುವಂಥ ದುಡ್ಡಿಗೋಸ್ಕರ ನೀವು ಈ ರೀತಿಯಾದಂಥ ಜಾಹೀರಾತನ್ನ ಹಾಕಿ ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಜೊತೆಗೆ ಪರಿಸರ ಮಾಲಿನ್ಯ ಆಗಿದೆ, ಪರಿಸರಕ್ಕೂ ಸಹ
ಸಮಸ್ಯೆ ಆಗುತ್ತೆ, ನಮ್ಮ ಬೆಂಗಳೂರು ಸಿಟಿಯನ್ನು ಹಾಳು ಮಾಡ್ತಾ ಇದ್ದೀರಾ ಅನ್ನುವಂಥ ಮಾತುಗಳನ್ನು ಆಡಿ ಆ ಎಲ್ಲ ಪೋಸ್ಟರ್ಸ್ಗಳನ್ನು ಕಿತ್ತು ಬಿಸಾಕಿರುವಂಥದ್ದು ಇವತ್ತು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಾಗಿದೆ. ಸೊ ಇಷ್ಟೆಲ್ಲ ಆದ್ರೂ ಕಳೆದ ಬಾರಿ ಪ್ರಶ್ನೆ ಮಾಡಿದ್ರು ಸಹ ಸಾರಿಗೆ ಇಲಾಖೆಯವರು, ಜೊತೆಗೆ ಏನು ರಾಮಲಿಂಗಾರೆಡ್ಡಿ ಅವರು ಇದ್ದಾರೆ, ಅವರು ಸ್ಪಷ್ಟನೆ ಕೊಟ್ಟಿದ್ರು ಅಡ್ವರ್ಟೈಸ್ಮೆಂಟ್ ಮಾಡ್ತೀವಿ ತಗೊಳ್ತೀವಿ ಅಂತ ಹೇಳಿ. ಆದರೆ ಈ ಯಾವ ರೀತಿಯಾಗಿ ಅಂದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಯಾವ ಬೀರ್ತವೆ ಅಂಥದಕ್ಕೆ ಬೇಡ ಅನ್ನುವಂಥದ್ದು ಸದ್ಯಕ್ಕೆ ತಿಳಿಬಂದಿರುವಂಥದ್ದು. ಸರ್ಕಾರಕ್ಕೆ ಅಡ್ವರ್ಟೈಸ್ಮೆಂಟ್ ತೆಗೆದುಕೊಳ್ಳದೆ ಬೇಡ ಅನ್ನುವಂಥದ್ದಲ್ಲ, ಆದರೆ ಈ ತಂಬಾಕು, RMD, ಗುಟ್ಕಾ ಈ ಎಲ್ಲವನ್ನ ಯಾಕೆ ಅಡ್ವರ್ಟೈಸ್ಮೆಂಟ್ ತಗೊಳ್ತಿದ್ದೀರಾ, ಯಾಕೆ ಇಂತಹ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಅನ್ನುವಂಥ ಕಾರಣದಿಂದಾಗಿ ಇವತ್ತು ಸಂಘಟಕರು ಜೊತೆಗೆ ಯುವಕರು ಒಂದು ರೀತಿಯಲ್ಲಿ ತಮ್ಮ ಧ್ವನಿಯನ್ನು ಮುಂಬರುವಂತೆ ಮಾಡೋದ್ರ ಜೊತೆಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಇಂತಹ ಕೆಲಸಗಳಿಗೆ ಹಿಂದೆಟ್ಟು ಹಾಕುತ್ತಾ, ಅಥವಾ ಈಗ ನಾಳೆ ಸಾರಿಗೆ ಇಲಾಖೆ ನೌಕರದು ಒಂದು ಮುಷ್ಕರ ಇದೆ, ಸಾಕಷ್ಟು ಬೆಳವಣಿಗೆಗಳು ಸದ್ಯಕ್ಕೆ ಸಾರಿಗೆ ವಿಚಾರದಲ್ಲಿ ಸಾರಿಗೆ ಇಲಾಖೆ ಮೇಲೆ ಕಂಡು ಬರ್ತಾ ಇರುವಂಥದ್ದು. ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿರುವಂಥದ್ದು ಅಂತಂದರೆ ಅದು ಸಾರಿಗೆ ಸಚಿವರು ಉತ್ತರ ಕೊಡಬೇಕಾಗಿರುವಂಥದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ BMTC ವಿರುದ್ಧ ಕನ್ನಡಪರ ಸಂಘಟನೆಗಳು ಸಿಡಿದಿದ್ದಾರೆ. ಜೊತೆಗೆ ನೀವು ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಯಲ್ಲಿ ಯಾವ ರೀತಿಯ ಒಂದು ಬಸ್ಗೆ ಅಳವಡಿಸಿದಂಥ ಒಂದು ತಂಬಾಕು ಜಾಹೀರಾತನ್ನ ಕಿತ್ತು ಎಸೆದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಗೆಲ್ಲ ತಿಳಿದಿರೋ ಹಾಗೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಈ ಒಂದು ಸಾರಿಗೆಗಳು ಸಾರ್ವಜನಿಕರಿಗೆ ಸೇವೆ ಕೊಡ್ಲಿಕ್ಕಂತ ಇರುವಂತದ್ದು, ದುಡ್ಡು ಮಾಡೋಕೋ ಅಥವಾ ಸರ್ಕಾರಕ್ಕೆ ರೆವೆನ್ಯೂ ಜನರೇಟ್ ಮಾಡಕ್ಕಂತ ಇರುವಂತ ಸಂಸ್ಥೆಗಳಲ್ಲ. ಇದು ಎಲ್ಲ ಬಡವರ್ಗದ, ಮಧ್ಯಮ ವರ್ಗದ ಎಲ್ಲಾ ಕುಟುಂಬಗಳಿಗೆ ಒಂದು ಸೇವೆ ಸಲ್ಲಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು KSRTC ಆಗಿರ್ಬೋದು, BMTC ಆಗಿರ್ಬೋದು ಮಾಡಿರುವಂತದ್ದು. ಆದ್ರೆ ಇವತ್ತಿನ ಸರ್ಕಾರಗಳು ಹಾಗೆ ಇದರ ಸಂಬಂಧಪಟ್ಟಂತ ಮಿನಿಸ್ಟರ್ ರಾಮಲಿಂಗಾರೆಡ್ಡಿ ಅವರಾಗಿರ್ಬೋದು, ಈ ಸಂಬಂಧಪಟ್ಟಂತ ಅಭಿವೃದ್ಧಿಯ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು, ಈ ಒಂದು ಫ್ರೀ ಕೊಟ್ಟಿರೋ ಒಂದು ಉದ್ದೇಶದಿಂದ ದುಡ್ಡು ಮಾಡಬೇಕು, ಇದರಲ್ಲಿ ಈ ಒಂದು ಇಲಾಖೆಯಲ್ಲಿ ರೆವೆನ್ಯೂ ಜನರೇಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಒಂದು ಯುವ ಜನತೆಗೆ ಮಾರಕ ಆಗಿರುವಂತಹ ವಿಮಲ್ ಆಗಿರ್ಬೋದು, ಹಾಗೆ ನಮ್ಮ RMD ಆಗಿರ್ಬೋದು, ಈ ತರ ಮಾದಕ ವಸ್ತುಗಳ ಜಾಹೀರಾತನ್ನ ಕೊಟ್ಕೊಂಡು ಎಷ್ಟೋ ಯುವಕರನ್ನ ಹಾಳು ಮಾಡ್ತಾ ಇದ್ದಾರೆ. ಇದನ್ನ ಖಂಡಿಸಿ ನಾವು ಯುವ ಕರ್ನಾಟಕ ವೇದಿಕೆ, ರೂಪೇಶ್ ರಾಜಣ್ಣ ಅವರ ಸಂಘಟನೆಯ ಯುವ ಕರ್ನಾಟಕ ವೇದಿಕೆ ಅವರು ಇವತ್ತು BMTCಯಲ್ಲಿ 4-5 ಬಸ್ಗಳ ಒಂದು ಸ್ಟಿಕ್ಕರ್ಗಳನ್ನ ಕೂಡ ಬಸ್ ಮೆಜೆಸ್ಟಿಕ್ ಒಳಗಡೆ ಹೋಗಿ ಅರ್ಧಕ್ಕೆ ಬಂದಿದ್ದೀವಿ. ಈಗ ಎಲ್ಲಾ ಬಸ್ಗಳಲ್ಲೂ ನೋಡ್ತಾ ಇದ್ದೀವಿ. ನಾವು ಕೇಳೋದಿಷ್ಟೇ, ನಿಮಗೆ ನಿಜವಾಗ್ಲೂ ದುಡ್ಡು ಬೇಕೆ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆ ಎಣ್ಣೆಲ್ ದುಡ್ಡು ಮಾಡ್ತೀರಾ, ಬಾರು, ಬಬ್ಬು, ರೆಸ್ಟೋರೆಂಟ್, ಈ ತರ ಹಲವಾರು ಇಲಾಖೆಗಳಲ್ಲಿ ನೀವೆಲ್ಲರೂ ಸಹ ದುಡ್ಡು ಮಾಡ್ತೀರಾ. ಆದ್ರೆ ಇಲ್ಲಿ ಇವತ್ತು ಎಷ್ಟೋ ಜನ ಯುವಕರು, ವಿದ್ಯಾರ್ಥಿಗಳು, ವಯಸ್ಸಾಗಿರೋರು ಇಂಥವ್ರೆಲ್ಲ ಹೋಗ್ತಾರೆ. ಅಂತವ್ರಿಗೆ ಒಂದು ಪ್ರಚೋದನೆ ಕೊಡುವಂತಹ ವಿಮಲ್ಲು, ಡ್ರಿಂಕ್ಸ್, ಸಿಗರೇಟ್ ಈ ತರ ಜಾಹೀರಾತುಗಳನ್ನ ಹಾಕೊಂಡೋದ್ರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ? ಇದು ಒಂದು ಸರ್ಕಾರಕ್ಕೆ ನಾಚಿಕೆ ಆಗುವಂತ ಕೆಲಸ. ಅದ್ರ ಜೊತೆಗೇನೆ ಏನ್ ಇವತ್ತು ನಾವು ಪಬ್ಲಿಕ್ ಅಲ್ಲಿ ಸಿಗರೇಟ್ ಸೇದಿದ್ರೆ ಒಂದು $200 ಫೈನ್ ಹಾಕ್ತಾರೆ. ಅದೇ ನೀವು ಆ ಅಡ್ವರ್ಟೈಸ್ಮೆಂಟ್ ಗಳನ್ನ ನಿಮ್ಮ ಬಸ್ಗಳ ಮೇಲೆ ದೊಡ್ಡ ಪ್ರೊಜೆಕ್ಟ್ ಮಾಡ್ಕೊಂಡು ಹೋಗ್ಬೋದು, ಅದಕ್ಕೆ ನಿಮಗೆ ಎಷ್ಟು ಫೈನ್ ಹಾಕ್ಬೇಕು? ಈ ರೀತಿ ಮಾಡ್ತಾ ಇರೋಂಥ ಸರ್ಕಾರಗಳಿಗೆ ಧಿಕ್ಕಾರ ಹೇಳ್ತಾ 4-5 ಬಸ್ಗಳಲ್ಲಿ ಕಿತ್ತಿದ್ವಿ. ಹಾಗೆ ಇಲ್ಲೊಂದು ಬಸ್ ಇದೆ, ಅದ್ರದ್ದು ಸಹ ತೆರವುಗೊಳಿಸ್ತೀವಿ. ಇವಾಗ ಇವತ್ತು ನಿಮ್ಗೆಲ್ಲ